ಚುನಾವಣೆಗೆ ಇನ್ನೇನು ದಿನಗಣನೆ ಮಾತ್ರ ಬಾಕಿ ಉಳಿದುಕೊಂಡಿರುವಂತಹದ್ದು. ಇದರ ಬೆನ್ನಲ್ಲೇ ಪ್ರಚಾರದ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಈ ಬಾರಿ ಮಿಷನ್ 20ನ ರೀಚ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಗೆಲುವಿನ ಮಾನದಂಡವನ್ನ ಯಾವ ರೀತಿ ಕಾರ್ಯಾಗಾರವನ್ನಾಗಿ ಕಾರ್ಯತಂತ್ರವನ್ನಾಗಿ ರೂಪಿಸಿಕೊಳ್ಳಬೇಕು ಅಂತ ಹೇಳಿ ಇತ್ತ ಕಾಲಿಗೆ ಚಕ್ರವನ್ನ ಕಟ್ಕೊಂಡಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾತ್ರೆ ಸೇರಿದಂತೆ ಸಭೆ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರಜಾಧ್ವನಿ 2.0 ಯಾತ್ರೆ ಇವತ್ತು ನಡೀತಾ ಇರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ವಿಶೇಷ ಬಸ್ನ ವ್ಯವಸ್ಥೆ ಸಹ ಮಾಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 4 ಕಡೆ ಸಿಎಂ ಸಿದ್ದರಾಮಯ್ಯ ಅವರ ರೋಡ್ ಶೋ ಸಹ ಇವತ್ತು ಇರುವಂತಹದ್ದು. ಕಾವೇರಿ ನಿವಾಸದಿಂದ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೊರಟಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಬಸ್ ಏನಿದೆ ಅದನ್ನ ತಪಾಸಣೆ ಸಹ ಮಾಡಲಾಗಿದೆ. ಸಿಎಂ ಬಸ್ ತಪಾಸಣೆಯನ್ನ ನಡೆಸಿರುವಂತಹದ್ದು ಎಲೆಕ್ಷನ್ ಆಫೀಸರ್ಸ್. ಇವತ್ತು ಈಗಾಗಲೇ ಈಗ ನಾವು ಯಾರೇ ಪ್ರಯಾಣವನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಯಾರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಜೊತೆಗೆ ಅವರ ವೆಹಿಕಲ್ಸ್ಗಳನ್ನು ಕೂಡ ತಪಾಸಣೆಯನ್ನ ಮಾಡಲಾಗುತ್ತೆ. ಎಲೆಕ್ಷನ್ ಸಂದರ್ಭದಲ್ಲಿ ಯಾರಾದರೂ ಏನಾದರೂ ಹಣ ಅಥವಾ ಒಡವೆಗಳು, ಸಾಕಷ್ಟು ದುಬಾರಿ ಬೆಲೆ ವಸ್ತುಗಳು, ಇನ್ನು ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಅಂತ ಹೇಳಿ ಆಮಿಷವನ್ನು ಒಡ್ಡೋದಕ್ಕಾಗಿ ಸೀರೆ ಈ ರೀತಿ ಎಲ್ಲವನ್ನ ಕೂಡ ಕೊಡ್ತಾರೆ. ಅದನ್ನು ದೊಡ್ಡದಾಗಿ ಬಂಡಲ್ ಆಗಿ ತೆಗೆದುಕೊಂಡು ಹೋಗ್ತಾರೆ. ಆದ ಕಾರಣದಿಂದಾಗಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಪ್ರಜಾಧ್ವನಿ 2.0 ಯಾತ್ರೆಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಂತಹ ಬಸ್ಸನ್ನು ಕೂಡ ಇವತ್ತು ತಪಾಸಣೆಗೆ ಒಳಪಡಿಸಿರುವಂತಹದ್ದು.